ತಂದೆ ಕೊಡಿಸೋ ಸೀರೆ ಮದುವೆ ಆಗೋರಿಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಇದರಲ್ಲೇ ನಂದು ಹೋಗ್ಬೇಕು. ಬಸರಿಯಲ್ಲಿ ನನ್ನ ಗಂಡ ಕೊಡಿಸಿದ ಸೀರೆ ಇದು. ತುಂಬ ಜೋಪಾನವಾಗಿ ಇಷ್ಟು ವರ್ಷದಿಂದ ಇಟ್ಟಿದ್ದೀನಿ. ಇದೇ ನಾನೇನಾದ್ರು ಆಸ್ತಿ ಮಾಡಿದ್ದೀನಿ ಅಂದರೆ ಇದೇನೆ. ನಾನು ಯಾವ ಆಸ್ತಿನೂ ಮಾಡಿಲ್ಲ. ಮನಸ್ಸಲ್ಲಿ ಎಷ್ಟು ದುಃಖ ಇದೆ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಅಳ್ಬೇಡಿ ಮೇಡಮ್, ನಿಮ್ಮ ಕಥೆನ ಕೇಳಿ ನಮ್ಗಳು ಬರ್ತದೆ. ಯಾವತ್ತಾದರೂ ನೋಡಿದ್ರ ಕಲಾವಿದರ ಸಂಘದಲ್ಲಿ ಈ ಶಶಿಕಲಾ ಈ ನೋವು, ಈ ಸಂಕಟ ನೋಡಿಲ್ಲ. ನೀವಿಷ್ಟು ನಗ್ನಗ್ತಾ ಇರ್ತಾ ಇದ್ರಿ. ದೇವರಿಗಿಂತನೂ ನನ್ನ ಗಂಡ ಫಸ್ಟು, ಆಮೇಲೆ ದೇವರು. ತಡೆಯೋಕ್ಕಾಗದೇ ಇರೋಷ್ಟು ದುಃಖ, ಸಂಕಟ. ಶಶಿಕಲಾ ತುಂಬ ಚೆನ್ನಾಗಿ ಕಾಣ್ತಾಳೆ. ಆ ಮನ್ಸೊಳಗೊಂದು ನೋವಿದೆಯಲ್ಲ, ನನಗೆ ಸಾಧ್ಯನೇ ಇಲ್ಲ. ಎಷ್ಟೇ ಗಟಿ ಥರ ಓಡಾಡಿದ್ರು ಈ ಎರಡು ನನ್ನ ಮನಸ್ಸಲ್ಲಿ ನೋವು ಕಾಡ್ತಾ ಇರುತ್ತೆ, ಯಾವಾಗಲೂ ಕಾಡ್ತಿರುತ್ತೆ ನನಗೆ. ನವಂಬರ್ 3 ಮದುವೆ ಆಗಿದ್ದ ದಿನ, 5 ಸತ್ತಿದ್ದ ದಿನ. ಜೀವನ ಪುಟ್ಟ ಬದುಕು ಬಂದು ಎಷ್ಟೋ ವರ್ಷಗಳಾಗೋಯ್ತು. ಬದುಕಬೇಕು, ಬದುಕ್ತೀನಿ. ಹಳೆ ನೆನಪುಗಳು ಕಾಡುತ್ತೆ, ಸಹಜ. ನನಗೆ ನಿಮ್ಮನ್ನು ಅಳಿಸೋದಕ್ಕೆ ಇಷ್ಟ ಇಲ್ಲ. ಆಸೆ ಇರೋದು ನನಗೆ, ನಾನು ಸತ್ತರೆ ನನ್ನ ಹೆಗಲ ಮೇಲೆ ಈ ಸೀರೆ ಇರಬೇಕು. ನನ್ನನ್ನು ನಾನು ಜೋಪಾನೇ ಮಾಡ್ಕೊಳ್ಳಿಲ್ಲ ಯಾವತ್ತು. ನನಗೆ ನಾನು ಜೋಪಾನ ಮಾಡ್ಕೊಳ್ಳಿಲ್ಲ. ಬಟ್ ಈ ಸೀರೆನ ತುಂಬ ಜೋಪಾನವಾಗಿಟ್ಟಿದ್ದೀನಿ. ಬಸರಿಯಲ್ಲಿ ನನ್ನ ಗಂಡ ಕೊಡಿಸಿದ ಸೀರೆ ಇದು. ತುಂಬ ಜೋಪಾನವಾಗಿ ಇಷ್ಟು ವರ್ಷದಿಂದ ಇಟ್ಟಿದ್ದೀನಿ. ಇದೇ ನಾನೇನಾದ್ರು ಆಸ್ತಿ ಮಾಡಿದ್ದೀನಿ ಅಂದರೆ ಇದೇನೆ. ನಾನು ಯಾವ ಆಸ್ತಿನೂ ಮಾಡಿಲ್ಲ. ಇದು ಒಂದೇ ಆಸೆ ಇರೋದು ನನಗೆ, ನಾನು ಸತ್ತರೆ ನನ್ನ ಹೆಗಲ ಮೇಲೆ ಈ ಸೀರೆ ಇರಬೇಕು. ನಾನು ಉಸಿರು ಹೋದ ತಕ್ಷಣ ನನಗೆ ಯಾವುದು ಬೇಡ, ಇದೊಂದು ನನ್ನ ಹೆಗಲ ಮೇಲೆ ಇರಬೇಕು ಅನ್ನೋದು ಆಸೆ. ಆವತ್ತಿಂದ ಇವತ್ತವರೆಗೆ ಈ ಸೀರೆನ ತುಂಬ ಭದ್ರವಾಗಿಟ್ಟಿದ್ದೀನಿ. ನನ್ನ ಆಸ್ತಿ ಇದು. ಇನ್ನೇನು ಇಲ್ಲ, 1 ಗ್ರಾಮ್ ಚಿನ್ನ ಇಲ್ಲ ನನ್ನ ಮೈ ಮೇಲೆ. ಈ ಕ್ಷಣಕ್ಕೂ ಇವತ್ತಿಗೂ ನನ್ನ ಮಗನಿಗೆ ಎಷ್ಟೋ ಸರಿ ಹೇಳಿದ್ದೀನಿ, ಇದು ನನ್ನ ಮೈ ಮೇಲೆ ಇರಬೇಕಷ್ಟೆ, ಇನ್ನೇನು ಬೇಡ. ಒಂದು ಫೋಟೋ ದೇವ್ರ ಮೇಲೆ ಇರಬೇಕು ನಾನು ಉಸಿರಿರೋವರೆಗೂ. ಇದಕ್ಕೆ ಅರ್ಥನೇ ಇದೆ ಅಂಬರೀಷನ ನಾಡು. ತಂದೆ ಕೊಡಿಸೋ ಸೀರೆ ಮದುವೆ ಆಗೋರಿಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಇದರಲ್ಲೇ ನಂದು ಹೋಗ್ಬೇಕು. ಇಷ್ಟು ವರ್ಷ ನಾನು ಇಂಡಸ್ಟ್ರಿ ಏನು ಸಂಪಾದನೆ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಅಂದರೆ, ಒಂದು ದೇವ್ರ ಮನೇಲಿ ಫೋಟೋ, ಇದೊಂದು ಸೀರೆ. ಈ ಎರಡೇ ನಾನು ಸಂಪಾದನೆ ಮಾಡಿರೋದು. ಇನ್ಯಾವ ಆಸೆ ಇಲ್ಲ, ಏನೂ ಇಲ್ಲ ನನಗೆ. ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲ, ಏನೇನೋ ಮಾಡಬೇಕು ಆಸೆ ಯಾವತ್ತೋ ಸತ್ತೋಯ್ತು. ಮೇಡಮ್ ಅಳ್ಬಾರ್ದು ನೀವು. ಯಾವಾಗ್ಲೂ ನಾವು ನೋಡಿ ಶಶಿಕಲಾ ಹೇಗೆ ಯಾವಾಗಲೂ ನಗ್ನಗ್ತಾ ಇದ್ರು, ಅವ್ರ ಮನಸ್ಸಲ್ಲಿ ಇಷ್ಟೊಂದು ನೋವಿದೆ ಅಂತ ನಮ್ಗೆ ಇವತ್ತೇ ಗೊತ್ತಾಗ್ತಾ ಇರೋದು. ನಿಜವಾಗ್ಲೂ ಅಳ್ಬೇಡಿ ಮೇಡಮ್, ಅಳ್ಬೇಡಿ, ನೀವಿರಬೇಕು. ಹಳೆ ನೆನಪುಗಳು ಕಾಡುತ್ತೆ, ಸಹಜ. ನನಗೆ ನಿಮ್ಮನ್ನು ಅಳಿಸೋದಕ್ಕೆ ಇಷ್ಟ ಇಲ್ಲ. ಫಸ್ಟ್ ಸಲ ಬಂದಾಗಲೂ ಹೇಳಿದ್ದೀನಿ ಅಳ್ಬೇಡಿ ಅಂತ, ಸೆಕೆಂಡ್ ಸಲ ಬಂದಾಗಲೂ ಹೇಳಿದ್ದೀನಿ ಅಳ್ಬೇಡಿ ಮೇಡಮ್ ಅಂತ. ಎಷ್ಟು ಸಲ ನಾನು ಬ್ರೇಕ್ ಮಾಡಿದ್ದೀನಿ ಇಂಟರ್ವ್ಯೂ. ನಗಬೇಕು, ಎಷ್ಟು ನಗ್ನಾಕೊಂಡು ಎಷ್ಟು ಓಡಾಡ್ಕೊಂಡು ಇರ್ತಾಯಿದ್ರಿ ನೀವು. ಮನಸ್ಸಲ್ಲಿ ಏನೇ ಚೆನ್ನಾಗಿದ್ರು, ನನ್ನ ಯಾರ ಮುಂದೆ ಎಷ್ಟೇ ಗಟಿ ಥರ ಓಡಾಡಿದ್ರು ಈ ಎರಡು ನನ್ನ ಮನಸ್ಸಲ್ಲಿ ನೋವು ಕಾಡ್ತಾ ಇರುತ್ತೆ, ಯಾವಾಗಲೂ ಕಾಡ್ತಿರುತ್ತೆ ನನಗೆ. ನವಂಬರ್ 3 ಮದುವೆ ಆಗಿದ್ದ ದಿನ, 5 ಸತ್ತಿದ್ದ ದಿನ. ಜೀವನ ಪುಟ್ಟ ಬದುಕು ಬಂದು ಎಷ್ಟೋ ವರ್ಷಗಳಾಗೋಯ್ತು.
ಬದುಕಬೇಕು, ಬದುಕ್ತೀನಿ ಅಷ್ಟೆ. ಹುಟ್ಟಿದ್ದೀವಿ, ಸಾಯೋವರೆಗೂ ನಿಭಾಯಿಸಬೇಕು, ಏಡಿ ಥರ ಸಾಯಬಾರ್ದು. ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಾ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, 600ಕ್ಕೂ ಹೆಚ್ಚು ಸಿನಿಮಾಗಳು ಮಾಡಿದ್ದೀರಾ, 100ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದೀರಾ, ಒಳ್ಳೆ ಮಗ ಇದ್ದಾನೆ, ಮೊಮ್ಮಕ್ಕಳು ಸಿಕ್ಕಿದ್ದಾರೆ. ಕೊನೆ ಕಾಲದಲ್ಲಿ ನೀವು ಕೂಡ ಸಾವಿರಾರು ಮಂದಿಗೆ ಆಸರೆ ಆಗ್ತಾ ಇದ್ದೀರಾ. ಇದಕ್ಕಿಂತ ಒಳ್ಳೆಯ ಜೀವನ ಎಲ್ಲಿದೆ ಹೇಳಿ? ಇಷ್ಟು ಜರ್ನಿಯಲ್ಲಿ ನೀವೆಷ್ಟು ಕಷ್ಟಪಟ್ರಿ, ಎಷ್ಟು ಅಪ್ ಆ್ಯಂಡ್ ಡೌನ್ಸ್ ಬಂತು, ಎಷ್ಟು ಏರಿಳಿತಗಳು ಬಂತು, ಎಲ್ಲನೂ ನಮ್ಮ ವೀಕ್ಷಕರಿಗೆ ಹೇಳಿದ್ದೀರಾ. ಸಮಾಧಾನ ಮಾಡಿಕೊಡಿ. ಹೇಳ್ತಾ ಇದ್ರಲ್ಲ, ತಾಳ್ಮೆಯಿಂದ ಇದ್ದಿದ್ದಕ್ಕೆ ಜೀವನದಲ್ಲಿ ಇಷ್ಟೆಲ್ಲ ಆಯಿತು ಅಂತ. ನಿಮ್ಮ ಜೀವನದ ಕತೆ ಶಶಿಕಲಾ ಕಲಾವಿದೆಯಾಗಿ ನೋಡಿದ್ರು. ಅರೆ, ಕಲಾವಿದೆಯ ನೋಡಿದಂಥ ಶಶಿಕಲಾ ಅವರ ಬದುಕಲ್ಲಿ ಇಷ್ಟೆಲ್ಲ ಸ್ಟ್ರಗ್ಲಿಂಗ್ ಆಯಿತಾ ಅಂತ ಕೆಲವೊಬ್ಬರಿಗೆ ಸ್ಫೂರ್ತಿ. ಏನೇ ಒಂದು ನೀವು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರಿ, ನೆನಪಿದೆ ತಾನೇ? ಆ ದಿನ ಚಿಕ್ಕಮಂಗ್ಳೂರಲ್ಲಿ ಬೆಳವಾಡಿ ಕೆರೆಯಲ್ಲಿ ಮನಸ್ಸು ಚೇಂಜ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದ್ರಿ ಮಗನಿಗೋಸ್ಕರ. ಬಟ್ ಇನ್ನೊಂದು ಜೀವ ಇಲ್ಲ, ನಿಮ್ಮ ಮಗನ ರೂಪದಲ್ಲಿ ನಿಮ್ಮ ಯಜಮಾನರು ಇದ್ದಾರೆ. ಬರೀ ಮಾಡ್ಕೊಂಬೇಡಿ. ಈ ಸೀರೆ ಇವತ್ತರೆಗೂ ತೆಗ್ದಿರಲಿಲ್ಲ, ಭದ್ರವಾಗಿ ಜೋಪಾನವಾಗಿ ಇಡೋದು, ಮಡ್ಚಿ ಜೋಪಾನವಾಗಿ ಇಡ್ತೀನಿ. ಇದನ್ನು ನನಗೆ ನೋವಾದಾಗೆಲ್ಲ ಒಂದು ಕ್ಷಣ ಈ ಸೀರೆ ತೆಗಿತೀನಿ, ಹಾಗೆ ಮಡ್ಚಿಡ್ತೀನಿ. ಅಳ್ಬೇಡಿ ಮೇಡಮ್, ಪ್ಲೀಸ್ ಪ್ಲೀಸ್ ಪ್ಲೀಸ್, ಅಳ್ಬಾರ್ದು ಮೇಡಮ್. ನೀವು ಶಶಿಕಲಾ ನೋವು ಕಷ್ಟ ಇಲ್ಲದೆ ಈ ಜಾಗಕ್ಕೆ ಬಂದಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ, ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ಅಷ್ಟೇ ಗೊತ್ತು. ಈಗಲೂ ಕಷ್ಟಪಡ್ತೀನಿ, ಹಿಂದೆನೂ ಕಷ್ಟಪಟ್ಟಿದ್ದೀನಿ. ನಮ್ಮ ಇವಾಗಿನ ಜನ್ರೇಷನ್ಗೆ ಸಂಬಂಧಗಳ ಬೆಲೆ ಹೇಳಿದ್ರಿ. ಗಂಡ ಹೆಂಡತಿ ಜಗಳ ಆದರೂ ಕೂಡ ಏನೋ ಹೇಳ್ತಾರಲ್ಲ, ಉಂಡು ಮಲಗಗಂಟ ಇರಬೇಕು ಅಂತ. ಆ ರೀತಿಯಾಗಿ ಮೌಲ್ಯಗಳನ್ನ ತಿಳಿಸ್ಕೊಟ್ರಿ. ಅಣ್ಣ ತಂಗಿ ಸಂಬಂಧ ಹೇಗಿರಬೇಕು, ತಂದೆ ತಾಯಿಗಳ ಸಂಬಂಧ ಹೇಗಿರಬೇಕು, ಮಕ್ಕಳ ನಡುವೆ ಹೇಗಿರಬೇಕು ಅಂತ ಹೇಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ದುಡ್ಡು ಬರುತ್ತೆ ಜೀವನದಲ್ಲಿ, ನಾವು ಕಳ್ಕೊಂಡಂಥ ವ್ಯಕ್ತಿಗಳು ಸಿಗಲ್ಲ ಅಂತ ಮಂದಟ್ಟು ಮಾಡಿಕೊಟ್ರಿ. ನಮ್ಮ ಸಂದರ್ಶನದ ಉದ್ದೇಶನೂ ಅದೇ ಆಗಿತ್ತು. ಕೆಲವೊಬ್ಬರಿಗೆ ಕೆಲವೊಂದು ಕಥೆಗಳು ಜೀವನದಲ್ಲಿ ಸ್ಫೂರ್ತಿ ನೀಡಬೇಕು. ಆ ರೀತಿಯಾದಂಥ ಸಂದರ್ಶನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಬದುಕು ಕೂಡ. ಇದು ಯಾವುದು ನಾನು ಮೇಲಿಂದ ಹೇಳಿಲ್ಲ, ನನ್ನ ಮನಸ್ಫೂರ್ತಿಯಾಗಿ ನಾನು ಪಟ್ಟಿರೋ ಕಷ್ಟ, ನಾನು ಪಟ್ಟಿರೋ ನೋವು, ತಡೆಯೋಕ್ಕಾಗದೇ ಇರೋಷ್ಟು ದುಃಖ, ಸಂಕಟ. ಶಶಿಕಲಾ ತುಂಬ ಚೆನ್ನಾಗಿ ಕಾಣ್ತಾಳೆ. ಆ ಮನಸ್ಸೊಳಗೊಂದು ನೋವಿದೆಯಲ್ಲ, ನನಗೆ ಸಾಧ್ಯನೇ ಇಲ್ಲ. ಇಷ್ಟು ಶಕ್ತಿಯಾಗಿ ಇಷ್ಟು ದಿನ ನಾನು ಇದ್ದೀನಿ ಅಂದರೆ ದೇವ್ರ ಮನೇಲಿ ಇಟ್ಟಿರೋ ಫೋಟೋ, ನಾನು ಹಚ್ತಾ ಇರೋ ದೀಪ, ದೇವರಿಗಿಂತನೂ ನನ್ನ ಗಂಡ ಫಸ್ಟು, ಆಮೇಲೆ ದೇವರು. ಇವತ್ತಿವರೆಗೂ ನನಗೆ ಕೈ ಬಿಟ್ಟಿಲ್ಲ, ಮುಂದಕ್ಕೂ ಬಿಡ, ನನ್ನ ಉಸಿರಿರೋವರೆಗೂ ಬಿಡಲ್ಲ. ಆ ನಂಬಿಕೆ ನಂಗೆ ತುಂಬ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ನಾನು ಉಸಿರಿರೋವರೆಗೂ ದೀಪ ಉರಿತಾನೇ ಇರುತ್ತೆ, ಯಾವತ್ತೂ ಆರಲ್ಲ. ಇದಂತೂ ಸತ್ಯ. ಮನಸ್ಸಲ್ಲಿ ಎಷ್ಟು ದುಃಖ ಇದೆ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಅಳ್ಬೇಡಿ ಮೇಡಮ್, ನಿಮ್ಮ ಕಥೆನ ಕೇಳಿ ನಮ್ಗಳು ಬರುತ್ತೆ. ಯಾವತ್ತಾದರೂ ನೋಡಿದ್ರ ಕಲಾವಿದರ ಸಂಘದಲ್ಲಿ ಈ ಶಶಿಕಲಾ ಈ ನೋವು, ಈ ಸಂಕಟ ನೋಡಿಲ್ಲ? ನೀವಿಷ್ಟು ನಗ್ನಗ್ತಾ ಇರ್ತಾ ಇದ್ರಿ. ನನಗೆ ಫಸ್ಟ್ ಡೇ ಬಂದಾಗಲೂ ನಿಮ್ಮನ್ನು ಅಳ್ಸೋಕ್ಕೆ ಇಷ್ಟ ಇಲ್ಲ, ಸೆಕೆಂಡ್ ಡೇ ಬಂದಾಗಲೂ ನನಗೆ ಇಷ್ಟ ಇಲ್ಲ. ಯಾರೋ ಮೆಚ್ಕೋಬೇಕು, ಇನ್ನೊಂದು ಮಾಡಬೇಕು ಅಂತ ಅಲ್ಲ. ನನ್ನ ನೋವು, ನನ್ನ ಸಂಕಟ ಹೇಳ್ಕೊಳ್ಳೋಂಥ ಟೈಮ್ ಬಂದಾಗ ಹೇಳ್ಕೊಂಡಿದ್ದೀನಿ. ಇಷ್ಟು ದಿನ ಎಲ್ಲೂ ಹೇಳ್ಕೊಂಡಿಲ್ಲ, ಅವಶ್ಯಕತೆ ಇರಲಿಲ್ಲ. ಈಗೆಲ್ಲ ಮುಗೀತು. ಆಗ ಹೇಳ್ಕೊಂಡ್ರೆ ಭಯ ಆಗ್ತಿತ್ತು, ನನ್ನ ಮಗನ ಜೀವನ ಹೆಂಗೋ, ನನ್ನ ಜೀವನ. ಈಗ ಭಯ ಇಲ್ಲ, ಅದಕ್ಕೆ ಹೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನನ್ನ ಮಗನ ಜೀವನ ಸೆಟ್ಲಾಯಿತು, ನನಗೆ ಭಯ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. 22 ವರ್ಷದಿಂದ ಎತ್ತಿಟ್ಟಿರೋ ಸೀರೆ ಇವತ್ತು ತೆಗೆದಿದ್ದೀನಿ ಜೋಪಾನವಾಗಿ. ನನ್ನ ಉಸಿರು, ನನ್ನ ಜೀವ ಇದು. ಹಾಕ್ಕೊಂಡಿರಲಿಲ್ಲ, ಅವತ್ತು ಉಟ್ಕೊಂಡಿದ್ದು. ಇವತ್ತೊಂದ್ಸಲ ಹಂಗೆ ಹೆಗಲ ಮೇಲೆ ಹಾಕೋತೀನಿ. ಆಮೇಲೆ ಹೆಂಗೆ ಕಾಣಿಸ್ತೀನೋ ಗೊತ್ತಿಲ್ಲ, ನೋಡೋಕೆ ನಾನಿರಲ್ಲ, ಗೊತ್ತಿಲ್ಲ. ನೋ ಹಂಗೆಲ್ಲ ಮಾತಾಡಬಾರ್ದು. ನನ್ನ ಆಸ್ತಿ ಸಂಪಾದನೆ ಇದೆ, ಇದು ಬಿಟ್ಟರೆ ಬೇರೆ ಏನೋ ಆಸ್ತಿ ಸಂಪಾದನೆ ಮಾಡಿಲ್ಲ ನಾನು. ಇದೊಂದೇ. ಇದಕ್ಕೆ ಎಷ್ಟು ಮಹತ್ವ ಇದೆ
ಅವತ್ತಿಂದ ಎಷ್ಟು ಜೋಪಾನವಾಗಿ ಇಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಇದಕ್ಕೆ ಸೀರೆ ಸಾಕ್ಷಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಚಂದ್ರಮ್ಮ ಅಂತಿದ್ದಾರೆ, ನಮ್ಮ ಮನೆ ಪಕ್ಕ, ಅವ್ರು ಮಾರ್ತಾಯಿದ್ರು. ಅವತ್ತು 3600 ರೂಪಾಯಿ ಅನ್ಸುತ್ತೆ ಈ ಸೀರೆ. ಆವಾಗಲೇ ರೇಷ್ಮೆ ಸೀರೆ 200 ರೂಪಾಯಿ ಕಟ್ಟಿಬಿಟ್ಟು ತೊಗೊಂಡಂಥ ಸೀರೆ ಇದು ಬಸರಿಯಲ್ಲಿ. ಇದಕ್ಕೆ ಸಾಕ್ಷಿ, ಸುಳ್ಳು ಅವಶ್ಯಕತೆ ಇಲ್ಲ, ಸಾಕ್ಷಿ ಇದ್ದಾರೆ. ಇದು ನನ್ನ ಜೀವನ, ಇದೇ ಶಶಿಕಲನ್ ಬದುಕು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.